ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಹಾಶಿವರಾತ್ರಿ ಬಂದು ನಮಗೆ ಎಷ್ಟು ವಿಶೇಷತೆ ತಂದುಕೊಡುತ್ತೆ ಅಂದರೆ, ಎಲ್ರಿಗೂ ಕೂಡ ಭಗವಂತನನ್ನು ಆರಾಧನೆ ಮಾಡುವುದಕ್ಕೆ ಬಹಳ ಇಷ್ಟಪಟ್ಟು ಮಾಡ್ತಾರೆ. ಹಾಗೂ ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ. ಇನ್ನು ನಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬಂದಿದೆ ಅಥವಾ ಏನೇ ಸುಖ ಬರಬೇಕು ಅಂದರೂ ಕೂಡ ಭಗವಂತನ ನಿರ್ಧಾರ ಅನ್ನೋದು ಇರುತ್ತೆ ಸ್ನೇಹಿತರೆ. ಅದಕ್ಕೆ ಈ ರೀತಿ ತುಂಬ ಶಕ್ತಿ ಹೊಂದಿರುವಂಥ ಈ ದಿನ ನಾವು ಸಾಧ್ಯವಾದಷ್ಟು ಈ ಪರಿಹಾರಗಳನ್ನು ಮಾಡಿಕೊಂಡು ಮನೆಯಲ್ಲಿ ತುಂಬ ನೆಮ್ಮದಿಯ ವಾತಾವರಣ ನಮಗೆ ಬರಲಿ ಅನ್ನೋದಕ್ಕೆ, ನಮ್ಮ ಮನೆಯಲ್ಲಿ ಮಕ್ಕಳು, ಗಂಡ, ಸಂಸಾರ ಎಲ್ಲವೂ ಕೂಡ ಚೆನ್ನಾಗಿರೋದಕ್ಕೆ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ಯಾಕಂದರೆ ನಾವು ಎಷ್ಟು ಅಭಿಷೇಕ ಮಾಡಿದ್ರೆ ಅಷ್ಟು ಒಳ್ಳೆಯದು. ನಮ್ಮ ಮನೆಯಲ್ಲಿ ತುಂಬ ಜನ ಲಿಂಗವನ್ನು ಇಟ್ಕೊಂಡಿರ್ತೀರ. ಒಂದು ಚಿಕ್ಕದಾಗಿ ಸ್ಫಟಿಕ ಥರ ಇರುವಂಥದ್ದನ್ನು ಕೂಡ ಇಟ್ಕೊಂಡಿರ್ತೀರ. ಅಭಿಷೇಕವನ್ನು ಮಾಡ್ಕೊಳ್ಳಿ. ಯಾಕಂದರೆ ವಿಗ್ರಹಗಳಿಗೆ, ದೇವತೆಗಳಿಗೆ ನಾವು ಅಭಿಷೇಕವನ್ನು ಮಾಡಿದಾಗ ಶಕ್ತಿ ಜಾಸ್ತಿ ಆಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ. ಮನೆಯಲ್ಲಿ ಯಾವಾಗಲೂ ಆನಂದವಾಗಿ ಇರಬಹುದು. ತುಂಬ ಜನ ವಿಗ್ರಹಗಳನ್ನು ಇಟ್ಕೊಂಡಿರ್ತಾರೆ, ಆದರೆ ಅಭಿಷೇಕಗಳನ್ನು ಮಾಡಿರೋದಿಲ್ಲ. ಮಾಡ್ಕೊಂಡು ನೋಡಿ ನೀವು ಎಷ್ಟು ಶಕ್ತಿ ಬರುತ್ತೆ ಅಂತ ಹೇಳಿದ್ರೆ, ಆಗ ನೀವು ನಿಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ಹೋಗಿ ದಿನದಿಂದ ದಿನಾಭಿವೃದ್ಧಿ ಆಗುತ್ತೆ ಅಂತ ಹೇಳಬಹುದು. ಭೂಮಿ ಬಂಗಾರ ಈಗ ತಗೊಳ್ಳುವಂಥದ್ದು ಸಾಧ್ಯನೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದೆ. ಯಾಕಂದರೆ ದುಡಿಮೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಎಷ್ಟೋ ಎಜುಕೇಷನ್ ಮಾಡಿರುವಂಥ ಎಷ್ಟೋ ಯಂಗ್ಸ್ಟರ್ಸು ಈಗ ಕೆಲಸಗಳಿಲ್ಲದೆ ಅಲ್ದಾಡ್ತಾ ಇರ್ತಾರೆ. ತುಂಬ ಕಷ್ಟ ಆಗಿದೆ ಜೀವನ ನಡೆಸೋದಕ್ಕೂ ಕೂಡ. ನಮ್ಮ ದಿನಚರಿಯಲ್ಲೇ ಆಗುವಂಥ ಏರಿಳಿತಗಳು ಕೂಡ ನಾವು ಈಗ ತಡೆಯೋದಕ್ಕೂ ಕೂಡ ಆಗ್ತಾಯಿಲ್ಲ ಅಂತ. ಆದರೆ ಎಲ್ಲದಕ್ಕೂ ಕೂಡ ಒಂದು ತಾಳ್ಮೆ ಅನ್ನೋದು ಇರಬೇಕು. ಮುಖ್ಯವಾಗಿ ಈಗ ಸಾಕಷ್ಟು ಜನಕ್ಕೆ ತಾಳ್ಮೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಈಗ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಇನ್ನೊಂದು 10 ನಿಮಿಷದಲ್ಲೇ ನಮಗೆ ಅದು ಕೈಯಲ್ಲಿ ಇದ್ಬಿಡಬೇಕು ಅನ್ನುವಂಥ ಅಷ್ಟು ಫಾಸ್ಟಾಗಿ ನಾವು ಓಡ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ ವೇಗ ಅತಿ ಡೇಂಜರ್ ಅಂತ ಹೇಳಬಹುದು. ಸ್ಲೋಗೆ ನಾವು ಹೋಗ್ತಾ ಇದ್ದರೂ ಕೂಡ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದಾಗ ಅದು ನಮ್ಮ ಹತ್ರ ಶಾಶ್ವತವಾಗಿ ಉಳಿಯೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನು ನಾವು ಮಕ್ಕಳಿಗೂ ಕೂಡ ಕಲಿಸ್ಕೊಡ್ಬೇಕು. ಯಾಕಂದರೆ ಯಾವುದೇ ವಿಚಾರ ಆಗಿರಬಹುದು, ತಾಳ್ಮೆ ಅನ್ನುವಂಥದ್ದಿದ್ದರೆ ನಾವು ಏನನ್ನು ಬೇಕಾದರೂ ಗೆದ್ದು ಬರಬಹುದು. ಈ ಪರಿಹಾರಗಳು ಕೂಡ ಮಾಡಿಕೊಳ್ಳುವಾಗ ಮಾಡ್ತಾ ಇದ್ದೀವಿ, ಇದಕ್ಕೆ ತಕ್ಕನಾದಂಥದ್ದು ಬೇಗ ಸಿಕ್ಕಿಬಿಡಬೇಕು ಅಂತ ಕೂಡ ನಾವೂ ಅಷ್ಟೇ ಎಷ್ಟೋ ನೋಡ್ತಾ ಇರ್ತೀವಿ. ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಭಗವಂತನ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ. ಯಾಕಂದರೆ ನಂಬಿಕೆ ಇಟ್ಟು ಮಾಡುವಂಥ ಕೆಲಸಗಳು ಯಾವಾಗಲೂ ಕೂಡ ವ್ಯರ್ಥ ಆಗೋದಿಲ್ಲ. ಈಗಿನ ಒಂದು ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಸಾಕಷ್ಟು ಜನ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಟ್ಟಿದೆ. ಇನ್ನು ಭೂಮಿ ಎಲ್ಲಿ ತಗೊಳ್ಳೋದು, ಬಂಗಾರ ಎಲ್ಲಿ ತಗೊಳ್ಳೋದು ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಆಸೆ ಅನ್ನೋದು ಎಲ್ರಿಗೂ ಇರುತ್ತಲ್ವ. ಬಂಗಾರ ತಗೊಳ್ಬೇಕು, ಭೂಮಿ ತಗೊಳ್ಬೇಕು. ಬಂಗಾರ ತಗೊಳ್ಳುವಂಥದ್ದು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಯಾವಾಗಲೂ ಮೈ ತುಂಬ ಹಾಕ್ಕೊಂಡಿರಬೇಕು ಅನ್ನುವಂಥ ಆಸೆ ಅಲ್ಲ ಅದು. ಆದರೆ ನಮ್ಮ ಸಂಸಾರಕ್ಕೆ, ನಮ್ಮ ಮನೆಗೆ, ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ, ಫೀಸ್ ಕಟ್ಟಬೇಕು, ಮನೆಗೆ ಇನ್ನೇನೋ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ತಗೊಂಡು ಇಟ್ಕೊಂಡಿರ್ತಾರೆ. ಅದು ತುಂಬ ಒಳ್ಳೆಯದು. ಈ ಥರ ನೀವು ಮಾಡಿದಾಗ ನಿಮಗೆ ಯಥೇಚ್ಛವಾಗಿ ಮನೆಯನ್ನು ಕಟ್ಟುವಂಥ ಯೋಗ ಕೂಡಿ ಬರುತ್ತೆ, ಭೂಮಿ ಬಂಗಾರ ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಸುಮಾರು ಜನನ ನೋಡಬಹುದು, ನೀರು ಕುಡಿದಷ್ಟೇ ಸುಲಭವಾಗಿ ಭೂಮಿ ಬಂಗಾರಗಳನ್ನು ತಗೊಳ್ತಾ ಇರ್ತಾರೆ. ಹೇಗೆ ಸಾಧ್ಯ ಅಂತಂದ್ಬಿಟ್ಟು ಅದ್ರ ಜೊತೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಏನೋ ಒಂದು ಕಡೆ ಸ್ಟ್ರಕ್ ಆಗಿರುತ್ತೆ, ಯಾವುದೋ ದೋಷಗಳಿರುತ್ತೆ, ಯಾವುದೋ ಗ್ರಹಗಳ ದೋಷ ಇದ್ದಾಗ ಅದು ಎಲ್ಲವೂ ಕೂಡ ಹೊರಟೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಮಾಡ್ಕೊಳ್ಳಿ. ಭೂಮಿ ಬಂಗಾರ ಇದೆಲ್ಲವೂ ತಗೊಳ್ಳೋದಕ್ಕೆ ಕೂಡ ಭೂದೇವಿ ಯಾವ ಜಾಗದಲ್ಲಿ ನೆಲೆಸಿರ್ತಾಳೆ,
ದಾಸವಾಳದ ಗಿಡದಲ್ಲಿ ಅದಕ್ಕೆ ಸಂಕಲ್ಪ ಮಾಡಿಕೊಂಡು ಪ್ರಕೃತಿಯನ್ನು ಕೇಳಿಕೊಂಡು ತಾಯಿ ನಮಗೆ ನೀನು ಆಶೀರ್ವಾದ ಮಾಡುವಂಥ ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ತೊಗರಿ ಬೇಳೆಯನ್ನು ಹಾಕಬೇಕು, ಹಾಗೆ ಒಂದು ತುಂಡು ಬೆಲ್ಲವನ್ನು ಇಡಬೇಕು. ಈ ರೀತಿ ಇಟ್ಟಾಗ ಏನು ದೋಷಗಳಿರುತ್ತೆ ನೋಡಿ, ನಮಗೆ ಗ್ರಹ ದೋಷಗಳಿಂದ ಕೆಲಸಗಳು ಆಗ್ತಾ ಇರೋದಿಲ್ಲ, ಅಂದುಕೊಂಡಿರುವ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ನಾವು ಕೇಳ್ಕೊಳ್ತಾ ಇರ್ತೀವಿ. ಅಂತಹವ್ರಿಗೆ ಇದು ತುಂಬ ಸೂಕ್ತವಾಗಿರುತ್ತೆ. ಇಟ್ಟು ನೀವು ಕೇಳಿಕೊಂಡು ಇದನ್ನು ಹಾಗೆ ಒಂದಿನ ಪೂರ್ತಿ ಇಟ್ಬಿಡಿ. ಮತ್ತು ಇನ್ನೊಂದು ಪರಿಹಾರ ಸ್ನೇಹಿತರೆ, ಸೇಮ್ ನಮ್ಮ ಸಾಲ ತೀರಿ ಭೂಮಿ ಬಂಗಾರ ತಗೊಳ್ಳುವಂಥ ಯೋಗ ಕೂಡಿ ಬರಬೇಕು. ಸಾಲ ತೀರಿ ನಾವು ಸಾಲ ಕೊಡುವ ಮಟ್ಟಕ್ಕೆ ಹೋಗಬೇಕು ಅನ್ನುವಂಥವರು ಕಡಲೆಕಾಳನ್ನು ಸ್ವಲ್ಪ ಹಾಗೆ ಸಾಸುವೆ ಅರಿಶಿಣ ಇಷ್ಟನ್ನು ನೀವು ಒಂದು ಎಲೆಯಲ್ಲಿ ಇಟ್ಟು ನೋಡಿ. ಈಗ ಎರಡೂ ತೋರಿಸ್ತಾ ಇದ್ದೀನಿ. ನಿಮಗೆ ಎರಡು ಅನುಕೂಲ ಇದೆ ಮಾಡ್ಕೊಳ್ತೀವಿ ಅನ್ನುವಂಥವರಾದರೆ ತಪ್ಪದೇ ಮಾಡ್ಕೊಳ್ಬಹುದು. ಕಡಲೆಕಾಳು ಯಾವುದರ ಸಂಕೇತ ಅಂದರೆ ಗುರುವಿನ ಸಂಕೇತ. ಗುರುವಿನ ಆಶೀರ್ವಾದ ಇದ್ದರೆ ನಾವು ಬಂಗಾರವನ್ನು ತಗೊಳ್ಳುವಂಥ ಯೋಗ ಬರುತ್ತೆ, ಜಾಸ್ತಿ ಬರುತ್ತೆ. ದುಡ್ಡನ್ನು ನಮ್ಮ ಕಡೆ ಸೆಳೆದುಕೊಳ್ಳುವಂಥ ಯೋಗ ಜಾಸ್ತಿ ಕೂಡಿ ಬರುತ್ತೆ. ನರದೃಷ್ಟಿ ಇದ್ದರೆ ಹೊರಟೋಗುತ್ತೆ ಸಾಸುವೆಯಿಂದ. ಹಾಗೆ ಯಾರು ಏನೇ ನಮಗೆ ಕೆಟ್ಟದ್ದನ್ನು ಮಾಡಿದರೂ ಕೂಡ ಅದು ಹೊರಟೋಗುತ್ತೆ. ಅದಕ್ಕೆ ಮನುಷ್ಯನಿಗೆ ಗುರುಬಲ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಇದನ್ನು ನೀವು ಈ ರೀತಿ ಒಂದು ಎಲೆಯ ಮೇಲೆ ಅರೇಂಜ್ ಮಾಡ್ಕೊಳ್ಳಿ. ಎರಡು ತಿಳಿಸಿದ್ದೀನಿ. ಎರಡೂ ಮಾಡ್ಕೊಳ್ಳೋರಾದರೆ ಎರಡೂ ಮಾಡ್ಕೊಳ್ಬಹುದು, ಇಲ್ಲ ನಾವು ಒಂದು ಮಾಡ್ಕೊಳ್ತೀವಿ ಅನ್ನುವಂಥವರಾದರೆ ಭೂಮಿ ಬಂಗಾರ ತಗೊಳ್ಳಬೇಕು, ಅದರ ಯೋಗ ನಮ್ಗೆ ಕೂಡ ಬರಬೇಕು, ಮದುವೆ ಆಗಬೇಕು, ಕೆಲಸ ಸಿಗಬೇಕು ಅನ್ನುವಂಥವರು ನೀವು ಇದನ್ನು ಮಾಡ್ಕೊಳ್ಳಿ. ಕಡಲೆಕಾಳು ಹಾಗೆ ಅರಿಶಿಣ ಸ್ವಲ್ಪ ನೀವು ಸಾಸಿವೆಯನ್ನು ಇಟ್ಟು, ಇನ್ನು ಸಾಲಗಳು ತೀರಬೇಕು ಅನ್ನುವಂಥವರು ಸಾಲ ತೀರಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಹೋಗಬೇಕು. ನಮ್ಮ ಮನೆಯಲ್ಲಿ ಅಷ್ಟ ಕಷ್ಟಗಳಿದೆ, ಅದನ್ನು ನಿವಾರಣೆ ಮಾಡಬೇಕು. ತುಂಬ ಜನಕ್ಕೆ ಒಂದು ಏನು ದೋಷಗಳಿದ್ದಾಗ ಆ ದೋಷಗಳಿಂದ ಮಕ್ಕಳಾಗ್ತಾ ಇರೋದಿಲ್ಲ, ಮದುವೆ ಆಗ್ತಾ ಇರೋದಿಲ್ಲ, ಮನೆಯಲ್ಲಿ ಏನೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥವರು ತೊಗರಿಬೇಳೆ ಬೆಲ್ಲವನ್ನು ಇಟ್ಟು ಮಾಡ್ಕೊಳ್ಳಿ. ಗಂಡ ಹೆಂಡತಿಯ ಸಂಬಂಧ, ಮಕ್ಕಳು ತಂದೆ ತಾಯಿಯ ಸಂಬಂಧ ಹಾಗೂ ನಿಮ್ಮ ಅಕ್ಕಪಕ್ಕದವರ ಸಂಬಂಧ ಚೆನ್ನಾಗಿರುತ್ತೆ. ಹಾಗೂ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಪ್ರಮೋಷನ್ ಅನ್ನೋದು ಬರುತ್ತೆ, ಉತ್ತಮವಾದಂಥ ಸ್ಥಿತಿಗೆ ನಾವು ತಲುಪ್ತೀವಿ. ಇಷ್ಟೆಲ್ಲ ನಾವು ಮಾಡ್ಕೊಂಡ ಮೇಲೆ ಏನು ಮಾಡ್ಕೊಳ್ಬೇಕು, ಇದನ್ನು ನೀವು ಮಾರನೇ ದಿನ ಎಲ್ಲಾದರೂ ಕೂಡ ದೇವಸ್ಥಾನಗಳ ಬಳಿ ಸಾಧ್ಯವಾದಷ್ಟು ಇಡೋದಕ್ಕೆ ಪ್ರಯತ್ನಿಸಿ. ಇಲ್ಲ ಅಂದರೆ ಈ ದಿನವೇ ನೀವು ಸಂಜೆ ಒಳಗಡೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೂ ಕೂಡ ಒಂದು 10-15 ನಿಮಿಷ ದೇವ್ರ ಮನೆಯಲ್ಲಿ ಬಿಟ್ಟು ತದನಂತರ ಇದನ್ನು ಎರಡೂ ತಗೊಂಡೋಗಿದ್ದೆ ನೀವು ಎಲ್ಲಾದರೂ ದೇವಸ್ಥಾನಗಳ ಬಳಿ ಇಟ್ಟುಬಿಟ್ಟು ಬರೋದು ತುಂಬ ಸೂಕ್ತವಾಗಿರುತ್ತೆ ಸ್ನೇಹಿತರೆ. ಇದನ್ನು ಕ್ರಿಮಿಕೀಟಗಳು ತಿಂದಾಗ, ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಯಾವುದೇ ಸಕಲ ಜೀವರಾಶಿಗಳಲ್ಲಿ ಸೂಕ್ಷ್ಮ ಕ್ರಿಮಿಕೀಟಗಳು ಇವುಗಳನ್ನು ನಾವು ಮಾಡಿದಂಥ ಒಂದು ಪರಿಹಾರ ಇವುಗಳನ್ನು ತಿಂದು ಹೋದಾಗ ನಮಗಿರುವಂಥ ದೋಷಗಳು ಪಾಪಗಳು ಹಾಗೆ ನಮ್ಮ ಸಮಸ್ಯೆಗಳು ಬಗೆಹರಿದು ನಮಗೆ ಎಲ್ಲ ರೀತಿಯ ಆಶೀರ್ವಾದ ಅನ್ನೋದು ಸಿಗುವಂತೆ ಮಾಡುತ್ತೆ ಅನ್ನುವಂಥದ್ದು ಉಲ್ಲೇಖವಿದೆ. ಅದಕ್ಕೆ ಮಾಡ್ಕೊಂಡು ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಧನ್ಯವಾದಗಳು.